ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ನ್ಯೂ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಬಂದಿರುವಂಥದ್ದು. ತುಂಬ ಚೆನ್ನಾಗಿ ಇಲ್ಲಿ ಲೈಟಿಂಗ್ಸ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿತ್ರನಟಿ, ತುಂಬ ಜನಪ್ರಿಯವಾಗಿರುವಂಥ ಚಿತ್ರನಟಿ ಪ್ರೇಮಾ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತೋರಿಸ್ತೀವಿ. ಹಾಗೆ ಅವರು ವೇದಿಕೆ ಮೇಲೆ ಡ್ಯಾನ್ಸನ್ನು ಕೂಡ ಮಾಡಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಈ ಒಂದು ಸ್ಕೂಲ್ನಲ್ಲಿ ಪ್ರತಿ ವರ್ಷ ಕೂಡ ಒಬ್ಬೊಬ್ಬರು ಒಂದು ಜನಪ್ರಿಯವಾಗಿರುವಂಥ ಸಿನಿಮಾ ತಾರೆಯರನ್ನು ಕರೆಸ್ತಾರೆ. ಹಾಗೆ ಈ ಬಾರಿ ಪ್ರೇಮಾ ಅವರನ್ನು ಕರೆಸಿದ್ದಾರೆ. ಹಾಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದಾರೆ, ಏನು ಮಾತನಾಡಿದ್ದಾರೆ, ಅದೆಲ್ಲವನ್ನ ಕೂಡ ಇದೀಗ ನಾವು ತೋರಿಸ್ತೀವಿ. ಅದಕ್ಕಿಂತ ಮೊದಲು ಇಲ್ಲಿನೊಂದು ಡೆಕೋರೇಷನ್ ಯಾವ ರೀತಿಯಾಗಿದೆ, ಲೈಟಿಂಗ್ಸ್ ಯಾವ ರೀತಿಯಾಗಿದೆ ಅನ್ನ ನೋಡೋಣ. ಹಾಗೆ ಪ್ರೇಮಾ ಅವರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಕೇಳೋಣ. ಇವಾಗಲೇ ಟೈಮ್ ಮಕ್ಕಳಿಗೆ ಆಡೋದು ಆಗಲಿ ಏನೇ ಇದ್ರು, ಯಾಕಂದರೆ ನನ್ನ ಸ್ಕೂಲ್ ಡೇಸಲ್ಲಿ ನಾನು ಬರೀ ಸ್ಪೋರ್ಟ್ಸಲ್ಲೇ ಇರ್ತಿದ್ದೆ. ನನ್ನ ಪಿ ಟಿ ಟೀಚರ್ ಅಷ್ಟು ಇಷ್ಟಪಡೋರು. ನಾನು ಖೋಖೋ ಆಡ್ತಿದ್ದೆ, 200 ಮೀಟರ್ಸ್ ಹೋಗ್ತಿದ್ದೆ, 100 ಮೀಟರ್ಸ್, ರನ್ನಿಂಗ್ ರೇಸು, ಹೈ ಜಂಪ್ ಎಲ್ಲ ಮಾಡ್ತಿದ್ದೆ. ಅದೊಂದು ಖುಷಿ ಆಗಿತ್ತು ಆ ದಿನಗಳು. 1993 ಆಮೇಲೆ ಕಾಲೇಜ್ ಬಂದಮೇಲೆ ಕೋವಿಡ್ ಆಗಿರೋದ್ರಿಂದ ನಾವೇನು ಮಾಡ್ತಾ ಇರಲಿಲ್ಲ. ಆಮೇಲೆ ಸಡನ್ನಾಗಿ ನಿಮಗೆ ಫೋಕಸ್ ಮಾಡೋದು. ಕೆಲವು ಟೈಮಲ್ಲಿ ಒಂದು ಮಟ್ಟಿಗೆ ನಾವು ಹೋಗಿದ ಮೇಲೆ ಸ್ಯಾಕ್ರಿಫೈಸಸ್ ಭಾಳ ಮಾಡಬೇಕಾಗುತ್ತೆ. ನಾವು ಡಿಸಿಪ್ಲಿನ್ ಆಗಿರಬೇಕಾಗುತ್ತೆ. ಆ ಟೈಮಲ್ಲಿ ಇದ್ದು ಯೋಗ, ಎಕ್ಸಸೈಸ್, ಜಿಮ್ ವಾಟೆವರ್ ಮಾಡಬೇಕಾಗತ್ತೆ. ನಮ್ಮ ಬಾಡಿ ಮತ್ತು ಮೈಂಡು ಎಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಯಾಕಂದರೆ ಅದು ಅಭ್ಯಾಸ ಆಗಿರೋದ್ರಿಂದ ನನಗೆ ಬಿಡೋಕ್ಕಾಗಲ್ಲ. ಸೊ ಇದು ಎವ್ರಿ ಡೇ ಯೋಗ ಹೋಗಿ ಇಲ್ಲ ಮನೆಯೇ ಮಾಡ್ಕೊತೀವಿ, ಜಿಮ್ಗೆ ಹೋಗ್ತೀವಿ. ಅಫ್ಕೋರ್ಸ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ತಾರಲ್ಲ. ನನ್ನ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕಲಾವಿದರು ಬೆಳೆಸಿದ್ರೆ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಕಲಾವಿದರಿಗೆ ಇರಲಿ ಅಂತ